ಇನ್ನು ಸಹಜವಾಗಿ ಇಲ್ಲಿ ಬೀಳೋ ನೀರೆಲ್ಲ ಎಲ್ಲಿ ಹೋಗುತ್ತೆ? ಹಾರಂಗಿಯಿಂದ ಕೆ ಆರ್ ಎಸ್ ತುಂಬಾಯಿತು, ಬಾಗಿನ ಕೊಟ್ಟಾಯಿತು, ಭಾರಿ ಪ್ರಮಾಣದ ನೀರನ್ನು ಬಿಟ್ಟಾಯಿತು. ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದ ಸಾವಿರಾರು ಎಕರೆ ಜಮೀನು ಮುಳುಗಡೆಯಾಗಿದೆ. ಜಲಾವೃತವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಎಲ್ಲ ನಾಶವಾಗಿದೆ. ನದಿ ಎರಡೂ ಬದಿಯ ಜಮೀನುಗಳಿಗೆ ನೀರು ನುಗ್ಗಿದೆ, ಎರಡೂ ಕಡೆಗೆ ನೀರು ನುಗ್ಗಿದೆ. ಸೊ ಹಾಗಾಗಿ ರೈತರೆಲ್ಲ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕಳೆದ ವರ್ಷ ಬರದಿಂದ ಅಕ್ಷರಶಃ ಅನ್ನದಾತ ತತ್ತರಿಸಿದ್ದ, ಈಗಲೂ ಹಾಗೇ ಇದೆ. ಕೆಆರ್ಎಸ್ ಅಣೆಕಟ್ಟೆಯಿಂದ 1,10,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದಲ್ಲಿ ನೀರನ್ನ ಹೊರಬಿಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಕಾವೇರಿ ಕೊಳ್ಳದಲ್ಲಿ ಪ್ರವಾಹ ಎದುರಾಗಿದೆ. ದೃಶ್ಯದಲ್ಲಿ ಗಮನಿಸ್ತೀವಿ, ಶ್ರೀರಂಗಪಟ್ಟಣ ತಾಲೂಕಿನ ದೊಡ್ಡಗೌಡನಕೊಪ್ಪಲು ವ್ಯಾಪ್ತಿಯಲ್ಲಿ ಸಾಕಷ್ಟು ಬೆಳೆಗಳಿದೀಗ ಕಾವೇರಿ ಪ್ರವಾಹಕ್ಕೆ ಮುಳುಗಡೆ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಟೊಮೊಟೊ ಮತ್ತೆ ಬದನೆಕಾಯಿ ಸೇರಿದಂತೆ ಕಬ್ಬು, ಬಾಳೆ, ತೆಂಗು ಈ ರೀತಿಯ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತದಿಂದ ಕೂಡ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಯಾಕಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ಹೊರ ಹರಿವು ಬಿಡಲಾಗುವಂಥದ್ದು. ಆ ನಿಟ್ಟಿನಲ್ಲಿ ಕಾವೇರಿ ತೀರದ ಜನರೆಲ್ಲರೂ ಕೂಡ ಅಲರ್ಟ್ ಆಗಿರಬೇಕು, ತಮ್ಮ ಜಾನುವಾರುಗಳು ಮತ್ತು ಆಸ್ತಿ ಪಾಸ್ತಿಯ ರಕ್ಷಣೆ ಕೂಡ ಮುಂದಾಗಬೇಕು ಅಂತ ಕೂಡ ಹೇಳಲಾಗಿತ್ತು. ಆದರೆ ಬೆಳೆದಂಥ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ರೈತರಿಂದ ಸಾಧ್ಯ ಆಗಿಲ್ಲ. ಸಂಪೂರ್ಣವಾಗಿ ಎಲ್ಲ ಬೆಳೆಗಳು ಇದೀಗ ಜಲಾವೃತ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಕಳೆದ ಬಾರಿ ಬರದಿಂದ ಈ ಭಾಗದ ರೈತರು ತತ್ತರಿಸಿ ಹೋಗಿದ್ರು. ಆದರೆ ಇದೀಗ ಅತಿವೃಷ್ಟಿ ಅಂದರೆ ಕಾವೇರಿಯ ಒಂದು ಪ್ರವಾಹಕ್ಕೆ ಸಿಲುಕಿ ಈ ಭಾಗದ ರೈತರು ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅವರು ಬೆಳೆದಂಥ ಬೆಳೆಗಳೆಲ್ಲವೂ ಕೂಡ ಇದೀಗ ಮುಳುಗಡೆ ಆಗಿದ್ದಾವೆ. ನದಿ ತೀರದಲ್ಲಿರುವಂತಹ ಎಲ್ಲ ಬೆಳೆಗಳ ಪರಿಸ್ಥಿತಿಯೂ ಕೂಡ ಇಲ್ಲಿ ಇದೇ ರೀತಿ ಆಗಿರುವಂಥದ್ದು. ಯಾಕಂದರೆ ಕಳೆದ ಒಂದು ವಾರದಿಂದಲೂ ಕೂಡ ಕಾವೇರಿ ಉಕ್ಕಿ ಹರಿತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಏನು ಪರಿಸ್ಥಿತಿಯನ್ನು ಇಲ್ಲಿ ಜನರು ಎದುರಿಸಬೇಕಂತ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಒಂದು ವೇಳೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇದೇ ರೀತಿಯಾದ ಮಳೆ ಅಬ್ಬರ ಮತ್ತಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆದರೆ ಈಗೇನು 1,10,000 ಕ್ಯೂಸೆಕ್ ಏನು ಅಧಿಕ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದಾರೆ, ಅದು 1.5 ಲಕ್ಷ 2 ಲಕ್ಷ ಹತ್ತತ್ರ ಕೂಡ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಆವಾಗ ಮತ್ತಷ್ಟು ಭೀಕರತೆಯ ಒಂದು ಸ್ಥಿತಿಯನ್ನ ಈ ಭಾಗದ ಜನರು ಎದುರಿಸಬೇಕಾಗಿದೆ. ಒಟ್ಟಾರೆ ಹೇಳಾದ್ರೆ ಕಾವೇರಿ ತಾಯಿಯನ್ನ ಈ ಭಾಗದ ರೈತರು ತಾಯಿಯಿಂದ ಕೂಡ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ಪೂಜೆ ಮಾಡುವಂಥದ್ದು. ಕಾವೇರಿ ತಾಯಿಯಿಂದಲೇ ಜೀವಾಮೃತದಿಂದ ತಮ್ಮ ಬೆಳೆಗಳನ್ನು ಬೆಳೀತಾರೆ. ಇದೀಗ ಅದೇ ಕಾವೇರಿ ಪ್ರವಾಹದಿಂದ ಅವರ ಬೆಳೆಗಳು ಇದೀಗ ಸಂಪೂರ್ಣವಾಗಿ ನಾಶ ಆಗ್ತಾ ಇದ್ದಾವೆ. ಈ ಬಗ್ಗೆ ರೈತರು ಕೂಡ ಸಾಕಷ್ಟು ಆತಂಕದಲ್ಲಿ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.